ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನೋಡಿ, ಬೆಂಗಳೂರಿಂದ ಕಿಕ್ಕೇರಿಗೆ ಹೋಗೋಣ ಅಂದ್ಬಿಟ್ಟು ಬೂನಹಳ್ಳಿಗೆ ಹೋಗ್ತಾ ಇದ್ದೆ. ನೋಡಿ, ಇದು ಕಿಕ್ಕೇರಿ. ಬಸ್ಸೆಲ್ಲ ಇಳಿದು ಒಬ್ಬಳೇ ನಡ್ಕೊ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕ ಬಂದು ಕರ್ಕೊ ಹೋಗ್ತೀನಿ ಅಂತ ಇದ್ರು. ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ, ನಡ್ಕೊಂಡೆ ಬಾ ಅಂತ ಹೇಳಿದರು. ಟೈಮು 10 ಗಂಟೆ. 10 ಗಂಟೆಲಿ ನಡ್ಕೊ ಹೋಗ್ತಾ ಇದ್ದೆ. ನಡ್ಕೊ ಹೋಗಿ ಮನೆ ನೋಡಿ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದು. ಏಕೆಂದರೆ ನಮ್ಮ ಅಕ್ಕ ಮರಿ ತರೋಕ್ಕೆ ಅಂತ ಹೋಗಿದ್ರು. ಭಾನುವಾರ ನಮ್ಮ ಹಬ್ಬ ಆಗೋದ್ರಿಂದ ಶನಿವಾರ ಮರಿ ತರೋಕ್ಕೆ ಅಂತ ಬೆಳಿಗ್ಗೆ ಹೋಗಿದ್ರು ನಮ್ಮ ಅಕ್ಕನೂ ಅವ್ರಿಗೆ. ನೋಡಿ, ಮರಿ ತಗೊಬಂದಾದಮೇಲೆ ನಾನು ನಮ್ಮ ಅಕ್ಕ ಹೊರಗಡೆ ಹೋಗಿದ್ದು. ಅಲ್ಲಿಂದ ಬಂದು ಚಕ್ಲಿ ಮಾಡೋಣ ಅಂದ್ಬಿಟ್ಟು, ಇದು ನಮ್ಮ ಅತ್ತೆಯವ್ರ ಮನೆ, ಅದು ನಮ್ಮ ಅಕ್ಕರ ಮನೆ, ಇದು ನಮ್ಮ ಅತ್ತೆಯವ್ರ ಮನೆ. ನಮ್ಮ ಅತ್ತೆಯವ್ರ ಮನೇಲಿ ನಾವು ಎಡೆಗಿಕ್ಬೇಕಲ್ಲ, ನಾವು ಹಬ್ಬ ಮಾಡಬೇಕಲ್ಲ ಅಂತ ಬಂದು ನೋಡಿ ಚಕ್ಲಿ ಎಲ್ಲನೂ ಬೇಯಿಸ್ತಾ ಇದ್ವಿ. ಇವಳು ನಮ್ಮ ಅತ್ತಿಗೆ ಮಗಳು ಅನುಷಾ ಅಂತ. ನೋಡಿ, ಇಬ್ಬರು ಸೇರ್ಕೊಂಡು ಚಕ್ಲಿ ಮಾಡೋಣ ಅಂದ್ಬಿಟ್ಟು ಚಕ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಎಣ್ಣೆ ಎಲ್ಲ ನೀಟಾಗಿ ಕಾಯಿಸ್ತಾ ಇದ್ದೀವಿ. ತುಪ್ಪ ಹಾಕೋಣ ಅಂದ್ಬಿಟ್ಟು ತುಪ್ಪನೂ ಹಾಕ್ತಾಯಿದ್ದೀವಿ. ನೋಡಿ, ಇದು ತುಪ್ಪ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಎಣ್ಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕೊಂಡು ಇವಾಗ ನೀಟಾಗಿ ನೀರು ಹಾಕೊಂಡು ಸ್ವಲ್ಪನೇ ನೀರು ಹಾಕೊಂಡು ಎಲ್ಲ ನೀಟಾಗಿ ಕಲಸ್ಕೊಂಡು ಎತ್ತಿಟ್ಟಿದ್ದೀವಿ. ಈಗ ವಡೆಗೆ ಅಂತ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀವಿ. ನೋಡಿ, ಇವರು ನಮ್ಮ ಭಾವನ ಮಗಳು. ನೋಡಿ, ಇವಳು ವಡೆಗೆ ನಾನು ಕಲಿಸ್ತೀನಿ ಕೊಡ ಆಂಟಿ ಅಂದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಳೆ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಒಂದೇ ಸಲ ಬೇಯಿಸಿದ್ರೆ ಆಯಿತು ಅಂದ್ಬಿಟ್ಟು ಎಲ್ಲನೂ ಒಂದೊಂದು ಅದಕ್ಕೆ ಎತ್ತಿಡ್ತಾ ಇದ್ದೀವಿ. ಮಾಡಿ ಎತ್ತಿ ಇಟ್ಬಿಟ್ಟು ಇವಾಗ ನೀಟಾಗಿ ಎಲ್ಲ ಕಸ ಎಲ್ಲ ನೀಟಾಗಿ ಹೊಡ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡು ಇವಾಗ ನೋಡಿ ಚಕ್ಲಿ ಬಿಡೋಣ ಅಂದ್ಬಿಟ್ಟು ನೋಡಿ ಚಕ್ಲಿ ಒತ್ತುತ್ತಾ ಇದ್ದೀವಿ. ನಾವು 3 ಜನ ಇದ್ದೋ, 3 ಜನ ತಿಂಡಿ ಮಾಡ್ತಾಯಿದ್ದೋ. ಪಾಪು ಒಂದಿತ್ತು, ಅವನಂತೂ ಏನು ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಆದರೂ ಹಂಗೂ ಹಿಂಗೂ ಮಾಡಿ ಚಕ್ಲಿ, ವಡೆ ಮತ್ತು ಕೋಡ್ಬಳೆ, ನಿಪ್ಪಟ್ಟು ಮತ್ತು ಲಾಸ್ಟಿಗೆ ಪೂರಿ ಇಷ್ಟನ್ನು ಮಾಡ್ದೋ. ಎಡೆ ಪೂರ್ತಿ ಮಾಡ್ದೋ. ನಾವೇನು ಜಾಸ್ತಿ ಮಾಡಲಿಲ್ಲ, ಎಡೆ ಪೂರ್ತಿಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಎತ್ತಿಡ್ತಾ ಇದ್ದೀವಿ. ನೋಡಿ, ಕೋಡ್ಬಳೆ ಮಾಡ್ತಾ ಇದ್ದಾರೆ. ಇವಾಗ ನಾವು ಚಕ್ಲಿ ಎಲ್ಲ ನೀಟಾಗಿ ಒತ್ತುತ್ತಾ ಇದ್ದೀವಿ. ಮಧ್ಯಾಹ್ನ 3 ಗಂಟೆಗೆ ನಾವು ಚಕ್ಲಿ ಮಾಡೋಕ್ಕೆಲ್ಲ ಹಿಡಿದಿದ್ದು. ಸಂಜೆ ಆಗೋಯಿತು. ಮತ್ತು ಬೆಳಿಗ್ಗೆ ಎದ್ದು ನಮ್ಮ ಅಕ್ಕರ ಮನೆಗೆ ಬಂದಿದ್ದೆ. ನೋಡಿ, ನಮ್ಮ ಅಕ್ಕರ ಮನೆಯೂ ಮರಿ ಕುಯ್ತಾ ಇದ್ದಾರೆ. ನೋಡಿ, ನಮ್ಮಪ್ಪ ಮತ್ತು ಮರಿ ಕುಯ್ಯರಿದ್ರು ಎಲ್ಲ. ನೋಡಿ, ಇವಾಗ ಮರಿನೂ ಕುಯ್ತಾ ಇದ್ದಾರೆ. ನಾವು ಒಳಗಡೆ ರೆಡಿ ಮಾಡ್ತಾ ಇದ್ದೋ ಎಲ್ಲ. ನೋಡಿ, ಮರಿ ಸಿಗಿತಾ ಇದ್ರು ಬೆಳಿಗ್ಗೆ ಎದ್ದು. ನೋಡಿ, ನಾನು ಬೇಗ ಎಲ್ಲ ನಮ್ಮ ಅಕ್ಕರ ಮನೆಯೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾವು ನಮ್ಮ ಅತ್ತೆ ಮನೆಗೆ ಹೋಗಬೇಕು. ಅಷ್ಟರೊಳಗೆ ನಮ್ಮ ಅಕ್ಕರ ಮನೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೆ. ನೋಡಿ, ಇಲ್ಲಿ ನಮ್ಮ ಅಕ್ಕರ ಮನೇಲಿ ಮಾಡಿ ಬಂದು ಇವಾಗ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ಇಲ್ಲಿ ಮಟನ್ ಸಾಂಬಾರು ರೆಡಿ ಆಗ್ತಾಯಿದೆ. ನೋಡಿ, ನಮ್ಮ ಅತ್ತಿಗೆಯವರು, ನಮ್ಮ ಮನೆಯವ್ರನ್ನ ಅಕ್ಕ ಇವರು ಚಿಕನ್ ಸಾಂಬಾರು ಮಾಡ್ತಾವ್ರೆ. ನೋಡಿ, ಇವಾಗೆಲ್ಲ ಮಾತಾಡ್ಕೊಂಡು ಕೂತಿದ್ದಾರೆ ನೆಂಟರುಗಳೆಲ್ಲ. ಇವಳು ನಮ್ಮ ಭಾವನ ಮಗಳು ಊಟ ಮಾಡ್ತಾವಳೆ. ಪಾಪ ಹೊಟ್ಟೆ ಹಸಿತು ಅಂತ ನಮ್ಮ ಅತ್ತಿಗೆ ರೊಟ್ಟಿ ತೊಗೊಬಂದಿದ್ರು. ಸಾಂಬಾರು ಮತ್ತು ರೊಟ್ಟಿ ತಿಂತಾ ಇದ್ದಾರೆ. ಅಷ್ಟೆಲ್ಲ ಮಾಡಿ ಆದಮೇಲೆ ಕಳ್ಬುಟ್ಟಿ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ನೋಡಿ, ಹೊರಗಡೆ ಬಂದಿದ್ದೀನಿ. ಒಳಗಡೆ ಗಲೀಜಾಗುತ್ತೆ ಬೇಡ ಅಂದ್ಬಿಟ್ಟು ಹೊರಗಡೆ ಬಂದು ನೀಟಾಗಿ ಕಳ್ಬುಟ್ಟಿನ ಕ್ಲೀನ್ ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡ್ತಾಯಿದ್ದಾರೆ. ಇವಾಗ ಹೋಗಿ ಕಳ್ಬುಟ್ಟಿ ಒಗ್ಗರಣೆ ಎಲ್ಲ ಹಾಕಿ ಕಳ್ಬುಟ್ಟಿ ಮಾಡೋಣ ಬನ್ನಿ, ನೋಡೋಣ ಹೆಂಗೆ ಮಾಡೋದು ಅಂತ. ನೋಡಿ, ಆಲ್ರೆಡಿ ಎಲ್ಲ ಒಗ್ಗರಣೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ನೋಡಿ, ಎಲ್ಲ ಇವರೇ ಮಾಡ್ತಾ ಇರೋದು. ನಮ್ಮ ಮನೇಲಿ ಯಾವುದೋ ಒಂದು ಫಂಕ್ಷನ್ ಆದ್ರೂ ಇವರೇ ಬಂದು ಮಾಡೋದು. ನಾವು ಬರೀ ರೆಡಿ ಮಾಡಿಕೊಡೋದು ಅಷ್ಟೇ, ಎಲ್ಲ ಮಾಡ್ತಾರೆ. ಇವಳು ನಮ್ಮ ಭಾವನ ಮಗಳು. ಎಲ್ಲರನ್ನೂ ಮೀಟ್ ಮಾಡಿಸ್ತಾಳೆ. ನೋಡಿ, ಇವಾಗ ನಾನು ಮೆಹಂದಿ ಹಾಕ್ತಾಯಿದ್ದೆ ನಮ್ಮ ಭಾವನ ಮಗಳು ಇನ್ನೊಬ್ಳಿಗೆ, ಇವಳು ತಂಗಿಗೆ. ನೋಡಿ, ಇವಾಗ ನಮ್ಮ ಅಕ್ಕನ ಮನೆಗೆ ಬಂದಿದ್ವಿ. ನಮ್ಮ ಅಕ್ಕನ ಮನೆಗೆ ಬಂದು ಸಾಂಬಾರು ಮತ್ತು ಚಿಕನ್ ಗೊಜ್ಜು ಮಾಡಿಟ್ಟಿದ್ದಾರೆ. ಈಗ ಮುದ್ದೆಗೆ ಅಂತ ಇಟ್ಟಿದ್ದೀವಿ. ಅಲ್ಲಿ ಮಾಡಿ ಆದಮೇಲೆ ಇಲ್ಲಿ ಕಿಕ್ಕೇರಿ ನೋಡಿ ತಿರ್ಸ್ತಾರೆ. ಮುದ್ದೆ ಕಟ್ತಾಯಿದ್ದೀವಿ ನಾವು. ನೋಡಿ, ಮುದ್ದೆ ಕಟ್ತಾಯಿದ್ದೀವಿ. ಇನ್ನೊಂದು 50 ಮುದ್ದೆ ಕಟ್ತಾಯಿದ್ದೀವಿ. ಒಂದು 50-60 ಮುದ್ದೆ ಆಯ್ತವೆ. ಇವ್ರು ಮುದ್ದೆ ಮಾಡಿ
ಆಸೆ ಇಟ್ಕೊಬರ್ಬೇಕು ಹೊಲ್ದ ಹತ್ರ ಅವೆ ಅಂತ ಹೇಳ್ತಾಯಿದ್ರು. ನೋಡಿ ಎಲ್ಲ ಆಯಿತು. ಪೂಜೆ ಮಾಡೋಕ್ಕೆ ಅಂತ ನಮ್ಮ ಅತ್ತೆ ಮನೆಗೆ ಬಂದು, ಇದು ನಮ್ಮ ಅತ್ತೆ ಮನೇಲಿ ಇಕ್ಕಿರೋದು. ಎಲ್ಲರೂ ಆಲ್ರೆಡಿ ಪೂಜೆ ಮಾಡಿ ಹೊರಗಡೆ ಹೋಗಿದ್ರು. ನಾನು ಈಗ ಅಲ್ಲಿಂದ ಬಂದು ನಮ್ಮ ಅಕ್ಕನ ಮನೆಯಿಂದ ಬಂದು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿದು ಆಚೆ ಊಟಕ್ಕೆಲ್ಲ ಇಕ್ತಾಯಿದ್ರು. ನಾನು ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ರು. ನೋಡಿ ಇವಾಗ ನಾನು ಪೂಜೆ ಎಲ್ಲ ಮಾಡಿ ಊಟಕ್ಕೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಊಟಕ್ಕೆ ಕೂತ್ಕೊಂಡು ನಾನು ನಮ್ಮ ಅಕ್ಕ ಮನೆಗೆ ಹೋಗಬೇಕಾಗಿತ್ತು. ಯಾಕೆಂದರೆ ಅಲ್ಲಿ ಊಟಕ್ಕೆ ಯಾರೂ ಇರಲಿಲ್ಲ. ಹೋಗಿ ಎಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೊರಟು ಫ್ರೆಂಡ್ಸ್ ಬೆಳಿಗ್ಗೆ ಎದ್ದು. ನೋಡಿ ಇದು ಶ್ರವಣಬೆಳಗೊಳ ಬೆಟ್ಟ. ನಾವು ಅಲ್ಲೇ ಹೋಗೋದು, ಶ್ರವಣಬೆಳಗೊಳದಲ್ಲೇ ಅಲ್ಲೇ ರೂಟಲ್ಲೇ ಹೋಗೋದು. ನೋಡಿ ನವಿಲುಗಳು ಎಷ್ಟು ಚೆನ್ನಾಗಿದ್ದಾವೆ. ಒಂದು 7-8 ನವಿಲುಗಳು ಒಂದೇ ಇತ್ತು. ಅವೆಲ್ಲನೂ ವಿಡಿಯೋ ಮಾಡ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕಾರ್ ನಿಲ್ಲಿಸ್ಕೊಂಡು ನೋಡ್ಕೊಂಡು ಬಂದು. ಇವತ್ತಿನ ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ನಮ್ಮ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಸಿಟಿಲಿ ಹಿಂಗೆ ವೆದರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಆದರೆ ಸಿಟಿಲಿ ಇರೋಕ್ಕಾಗಲ್ಲ. ನೋಡಿ ನಮ್ಮ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿದೆ ಅಲ್ವಾ ಫ್ರೆಂಡ್ಸ್. ನೋಡಿ ಬೆಂಗಳೂರು ಹೈವೇ ರೋಡಿಗೆ ಬಂದು ಬಾಯ್ ಫ್ರೆಂಡ್ಸ್. ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀವಿ. ಬಾಯ್ ಸಿ ಯು. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.